ವೆಲ್ಕಮ್ ಟು ಮಧುಪ್ರಿಯ ಎಜುಕೇಷನ್ ಚಾನಲ್. ಸೊ ಇವತ್ತಿಂದ ನಾನು ನಿಮಗೆ ಡೇಟಾ ಸ್ಟ್ರಕ್ಚರ್ ಸಬ್ಜೆಕ್ಟ್ನ ನಾನು ಟೀಚ್ ಮಾಡ್ತಾ ಹೋಗ್ತೀನಿ. ಸೊ ಡೇಟಾ ಸ್ಟ್ರಕ್ಚರ್ ಅಂದರೆ ಹೇಗಿರುತ್ತೆ, ಸೊ ಆ್ಯಂಡ್ ಆ ಡೇಟಾ ಸ್ಟ್ರಕ್ಚರ್ ಸಬ್ಜೆಕ್ಟ್ ಎಷ್ಟು ಈಸಿಯಾಗಿ ನಾವು ಕಲ್ತ್ಕೊಬೋದು. ಸೊ ಎಷ್ಟೊಂದು ಜನ ಡೇಟಾ ಸ್ಟ್ರಕ್ಚರ್ ಸಬ್ಜೆಕ್ಟ್ ಅಂದರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಬಟ್ ಡೇಟಾ ಸ್ಟ್ರಕ್ಚರ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಸಬ್ಜೆಕ್ಟ್. ಯಾಕಂದರೆ ನಾವು ಇದರಲ್ಲಿ ಕಂಪ್ಲೀಟ್ ಪಾಯಿಂಟರ್ಸ್ ಕಾನ್ಸೆಪ್ಟ್ನ ನಾವು ಯೂಸ್ ಮಾಡೋದ್ರಿಂದ ಎಷ್ಟೊಂದು ಜನ ತುಂಬಾ ಪಾಯಿಂಟರ್ಸ್ ಅಂದರೆ ತುಂಬಾ ಕಷ್ಟ ಅಂತ ಅಂದ್ಕೊತಾರೆ. ಸೊ ಬಟ್ ಪಾಯಿಂಟರ್ಸ್ ಕಾನ್ಸೆಪ್ಟ್ ಎಷ್ಟು ಈಸಿಯಾಗಿ ನಾವು ಕಲ್ತ್ಕೊಬೋದು ಅನ್ನೋದನ್ನು ನಾವು ಇವತ್ತು ಇಲ್ಲಿ ಕಲಿತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲೇ ನೋಡಿ, ಸೊ ಡೇಟಾ ಆ್ಯಂಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಡೇಟಾ ಆ್ಯಂಡ್ ಸ್ಟ್ರಕ್ಚರ್, ಸೊ ಅಂದರೆ ಡೇಟಾನ ಯಾವ ರೀತಿ ನಾವು ಸ್ಟ್ರಕ್ಚರ್ ಫಾರ್ಮೇಟಲ್ಲೆಲ್ಲ ಆರ್ಗನೈಸ್ ಮಾಡ್ಬೋದು ಅಥವಾ ಅರೇಂಜ್ ಮಾಡ್ಬೋದು, ಅದನ್ನೇ ನಾವು ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಒಂದು 100 ಮೆಂಬರ್ ಸ್ಟೂಡೆಂಟ್ಸ್ ಇದ್ದರು ಅಂತ ಅಂದ್ಕೋಣ. ಫಾರ್ ಎಕ್ಸಾಂಪಲ್ ಒಂದು 100 ಜನ ಸ್ಟೂಡೆಂಟ್ಸ್ ಇದ್ದಾರೆ. 100 ಜನ ಸ್ಟೂಡೆಂಟ್ಸ್ನ ನಾನು ಫೀಲ್ಡಲ್ಲಿ ಹೇಗೆಲ್ಲ ನಿಲ್ಲಿಸ್ಬೋದು, ಇದು ಕ್ವಶನ್ ಮಾರ್ಕ್ ಸೈನಾ, ಇದು ಕ್ವಶನ್ ಅಂತ ಅಂದ್ಕೋಣ. ಹೇಗೆಲ್ಲ ನಾನು 100 ಜನ ಸ್ಟೂಡೆಂಟ್ಸ್ನ ಫೀಲ್ಡಲ್ಲಿ ನಿಲ್ಲಿಸ್ಬೋದು. ಫಾರ್ ಎಕ್ಸಾಂಪಲ್ ಹೈಟ್ ವೈಸ್ ನಿಲ್ಲಿಸ್ಬೋದು ಸೈನಾ. ಅದರಲ್ಲೂ ಸೊ ಹೈಟ್ ಯಾರು ಇರ್ತಾರೆ, ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಿಲ್ಲಿಸ್ತೀವಿ ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಿ ನಿಲ್ಲಿಸ್ತೀವಿ ಸೈನಾ. ಅಥವಾ ಮಾರ್ಕ್ಸ್ ವೈಸ್ ನಿಲ್ಲಿಸ್ಬೋದು, ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಇರುತ್ತೆ ಅವರು ಫಸ್ಟ್ ಇರ್ತಾರೆ, ಸೆಕೆಂಡ್ ಹೈಯೆಸ್ಟ್ ಮಾರ್ಕ್ಸ್, ಥರ್ಡ್ ಒನ್, ಮಾರ್ಕ್ಸ್ ವೈಸ್ನ ನಾವು ನಿಲ್ಲಿಸ್ಬೋದು. ಅಥವಾ ಅಕಾರ್ಡಿಂಗ್ ಟು ದ ಏಜ್ ವೈಸ್ ನಾವು ನಿಲ್ಲಿಸ್ಬೋದು. ಓಕೆನಾ. ಸೊ ಅಂದರೆ ಈ ಥರ ಡಿಫ್ರೆಂಟ್ ವೆರೈಟೀಸಲ್ಲಿ ನಾವು ಡೇಟಾನ ಆರ್ಗನೈಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಆ ಥರ ಆರ್ಗನೈಸ್ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಎಸ್ ಅ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಆ ಥರ ಆರ್ಗನೈಸ್ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಎಸ್ ಅ ಡೇಟಾ ಸ್ಟ್ರಕ್ಚರ್, ಅದನ್ನೇ ನಾವು ಡೇಟಾ ಸ್ಟ್ರಕ್ಚರ್ ಅಂತ ಹೇಳೋದು. ಓಕೆನಾ. ಸೊ ಈಗ ಅಂದರೆ ಡೇಟಾ ಸ್ಟ್ರಕ್ಚರ್ ಡೆಫಿನೇಷನ್ ಏನು ಅಂತ ನೋಡೋಣ. ಓಕೆನಾ. ಸೊ ಡೇಟಾ ಸ್ಟ್ರಕ್ಚರ್ ಡೆಫಿನೇಷನ್: organizing the data elements either in logical or mathematical order is called as a data structure. ಸರಿನಾ. ಸೊ ಅಂದರೆ ಇಲ್ಲೇ ಸಿಗುತ್ತೆ ನಮಗೆ ಆರ್ಗನೈಸಿಂಗ್ ದ ಡೇಟಾ ಎಲಿಮೆಂಟ್ಸ್ ಐದರ್ ಇನ್ ಲಾಜಿಕಲ್, ಅಂದರೆ ನಾವಿವಾಗ ಏನು ನಾವು ಸ್ಟೂಡೆಂಟ್ಸ್ನ ನಿಲ್ಲಿಸ್ತೀವಿ ಅಂದರೆ ಒಂದು 100 ಮೆಂಬರ್ ಸ್ಟೂಡೆಂಟ್ಸ್ನ ನಾನು ಫೀಲ್ಡಲ್ಲಿ ನಿಲ್ಲಿಸ್ತೀನಿ ಅಂತ, ಅಲ್ಲಿ ಒಂದು ಲಾಜಿಕ್ ಇದೆ, ನಾನು ನಿಲ್ಲಿಸೋದ್ರಲ್ಲಿ ಒಂದು ಲಾಜಿಕ್ ಇದೆ. ಆ್ಯಂಡ್ ಅಲ್ಲೊಂದು ಮ್ಯಾಥಮೆಟಿಕಲ್ ಕೌಂಟ್ ಇರುತ್ತೆ, ಅಂದರೆ ಒಂದು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ನ ನಾವು ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿರ್ತೀವಿ ಸರಿನಾ. ಆ ಥರ ಲಾಜಿಕ್ ಮತ್ತು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ನ ಇಂಪ್ಲಿಮೆಂಟೇಷನ್ ಮಾಡಿ ನಾವೇನು ಡೇಟಾನ ಆರ್ಗನೈಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಎಸ್ ಅ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಅ ಡೇಟಾ ಸ್ಟ್ರಕ್ಚರ್ ಅಂತ, ಅದನ್ನೇ ನಾವು ಡೇಟಾ ಸ್ಟ್ರಕ್ಚರ್ ಅಂತ ಹೇಳೋದು. ಸೊ ಇದರಲ್ಲೀಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ, ಕ್ಲಾಸಿಫಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಅಥವಾ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ನೋಡೋಣ. ಸೊ ಡೇಟಾ ಸ್ಟ್ರಕ್ಚರ್ಸ್ ಮೇನ್ಲಿ ಕ್ಲಾಸಿಫೈಡ್ ಇನ್ ದ 2 ಟೈಪ್ಸ್. ಸೊ 2 ಟೈಪ್ಸ್ ಆಗಿ ಡೇಟಾ ಸ್ಟ್ರಕ್ಚರ್ ಕ್ಲಾಸಿಫೈಡ್ ಆಗುತ್ತೆ. ಓಕೆನಾ. ಸೊ ಫಸ್ಟ್ ಒನ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಒನ್ ಈಸ್ ಕಾಲ್ಡ್ ಆಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ and another one is non-primitive data structure. So non-primitive data structure. Okay na. So that means this data structure is classified into the 2 types. One is called as primitive data structure and another one is non-primitive data structure. Okay. ಹಾಗಾದ್ರೆ primitive data structure ಅಂದ್ರೆ ಏನು? So primitive data structure means the data structure which operates directly on machine instructions. ಮೆಷಿನ್ ಇನ್ಸ್ಟ್ರಕ್ಷನ್ಸ್ ಮೇಲೆ ಡೈರೆಕ್ಟಾಗಿ ಆಪ್ರೇಟ್ ಮಾಡುತ್ತೆ. ನಾವು ಏನೇ ವರ್ಕ್ ಮಾಡ್ತಾ ಇದೀವಿ, ಏನೇ ಪ್ರೋಸೆಸ್ ಮಾಡ್ತಾ ಇದೀವಿ ಅಂದರೆ ಮೆಷಿನ್ ಮೇಲೇ ಡೈರೆಕ್ಟಾಗಿ, ಅಂದರೆ ಮೆಮೊರಿ ಮೇಲೇ ಅಥವಾ ಮೆಷಿನ್ ಮೇಲೇ ಡೈರೆಕ್ಟಾಗಿ ಆಪ್ರೇಟ್ ಮಾಡೋದನ್ನು, ಆ ಥರ ಡೇಟಾ ಸ್ಟ್ರಕ್ಚರ್ಸನ್ನು ವಿ ಆರ್ ಕಾಲ್ಡ್ ಎಸ್ ಅ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಡೆಫಿನೇಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ದ ಡೇಟಾ ಸ್ಟ್ರಕ್ಚರ್ ವಿಚ್ ಆಪರೇಟ್ಸ್ ಡೈರೆಕ್ಟ್ಲಿ ಆನ್ ಮೆಷಿನ್ ಇನ್ಸ್ಟ್ರಕ್ಷನ್ಸ್ ಈಸ್ ಕಾಲ್ಡ್ ಎಸ್ ಅ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಓಕೆನಾ. ಫಾರ್ ಎಕ್ಸಾಂಪಲ್ ಯಾವ್ದು? ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂದರೆ ಯಾವ್ದು ಎಕ್ಸಾಂಪಲ್ ನೋಡೋಣ. ಸೊ ಎಕ್ಸಾಂಪಲ್, ಸೊ ಕ್ಯಾರ್, ಇಂಟ್, ಸೊ ಕ್ಯಾರ್ ಅಂತ ಆಗ್ಬೋದು, ಇಂಟ್ ಅಂತ ಆಗ್ಬೋದು, ಸೊ ಫ್ಲೋಟ್ ಅಥವಾ ಡಬಲ್. ಸೊ ದೀಸ್ ಆರ್ ಆಲ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ ಕ್ಯಾರೆಕ್ಟರ್, ಇಂಟೀಜರ್, ಫ್ಲೋಟ್, ಡಬಲ್, ದೀಸ್ ಆರ್ ಆಲ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಹೇಗೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆಗುತ್ತೆ ಇದು? ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್, ಸೊ ಇಂಟೀಜರ್ ಎ ಅಂತ ಕೊಡ್ತೀನಿ, ಇಂಟ್ ಎ ಅಂತ ಕೊಡ್ತೀನಿ, ಆಟೋಮೆಟಿಕಲಿ ಇಟ್ ಕ್ರಿಯೇಟ್ಸ್ ದ ಮೆಮೊರಿ ಬ್ಲಾಕ್. ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಮಾಡುತ್ತೆ. ಸೊ 2 bytes, ಸೊ ಇಟ್ ಕ್ರಿಯೇಟ್ಸ್ ದ ಮೆಮೊರಿ ಬ್ಲಾಕ್, ಇಟ್ ಕ್ರಿಯೇಟ್ಸ್ ದ 2 bytes ಮೆಮೊರಿ ಬ್ಲಾಕ್. ಇಂಟ್ ಎ ಅಂತ ಕೊಡ್ತಿದ್ದಂಗೆ 2 bytes ಮೆಮೊರಿ ಬ್ಲಾಕು ಕ್ರಿಯೇಟ್ ಆಗಿಬಿಡುತ್ತೆ, ಅಂದರೆ ಮೆಷಿನ್ ಮೇಲೆ ಡೈರೆಕ್ಟಾಗಿ ಆಪ್ರೇಟ್ ಮಾಡ್ತೀವಿ. ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ ಕ್ಯಾರ್ ಅಂತ ಏನೋ ತೊಗೊತೀನಿ, ಸೊ ಕ್ಯಾರ್ ಸಿ ಅಂತ ತೊಗೊತೀನಿ, ಇಟ್ ಕ್ರಿಯೇಟ್ಸ್ ದ 1 byte ಆಫ್ ಮೆಮೊರಿ, 1 byte ಮೆಮೊರಿ ಬ್ಲಾಕ್ನ ಕ್ರಿಯೇಟ್ ಮಾಡುತ್ತೆ ಸಿಗೆ. ದಟ್ ಮೀನ್ಸ್ ದ ಡೇಟಾ ಸ್ಟ್ರಕ್ಚರ್ ವಿಚ್ ಆಪರೇಟ್ಸ್ ಡೈರೆಕ್ಟ್ಲಿ ಆನ್ ಮೆಷಿನ್, ದಟ್ ಈಸ್ ಕಾಲ್ಡ್ ಎಸ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಓಕೆನಾ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಹಾಗಾದರೆ? ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಡೈರೆಕ್ಟಾಗಿ ಆಪ್ರೇಟ್ ಮಾಡುತ್ತೆ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಹಾಗಾದರೆ? ದ ಡೇಟಾ ಸ್ಟ್ರಕ್ಚರ್ ವಿಚ್ ಡಸ್ ನಾಟ್ ಆಪರೇಟ್ಸ್ ಡೈರೆಕ್ಟ್ಲಿ ಆನ್ ಮೆಷಿನ್ ಇನ್ಸ್ಟ್ರಕ್ಷನ್ಸ್. ಡೈರೆಕ್ಟಾಗಿ ಆಪ್ರೇಟ್ ಮಾಡೋದಿಲ್ಲ, ಇಂಡೈರೆಕ್ಟಾಗಿ ಆಪರೇಟ್ ಮಾಡುತ್ತೆ.
ಓಕೆನಾ. ಡೈರೆಕ್ಟಾಗಿ ಆಪರೇಟ್ ಮಾಡೋದಿಲ್ಲ, ಇಂಡೈರೆಕ್ಟಾಗಿ ಆಪರೇಟ್ ಮಾಡುತ್ತೆ. ಡೆಫಿನೇಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ದ ಡೇಟಾ ಸ್ಟ್ರಕ್ಚರ್ ವಿಚ್ ಡಸ್ ನಾಟ್ ಆಪರೇಟ್ಸ್ ಡೈರೆಕ್ಟ್ಲಿ ಆನ್ ಮೆಷಿನ್ ಇನ್ಸ್ಟ್ರಕ್ಷನ್ಸ್ ಈಸ್ ಕಾಲ್ಡ್ ಅ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಅಂದರೆ ಇಂಡೈರೆಕ್ಟಾಗಿ ಆಪರೇಟ್ ಮಾಡುತ್ತೆ. ಇಂಡೈರೆಕ್ಟಾಗಿ ಆಪರೇಟ್ ಮಾಡೋದನ್ನ ವಿ ಆರ್ ಕಾಲ್ಡ್ ಅ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಯಾವ್ದು ಇಂಡೈರೆಕ್ಟಾಗಿ ಆಪರೇಟ್ ಮಾಡುತ್ತೆ? ಸೊ ಎಕ್ಸಾಂಪಲ್ arrays, stacks, queues, linked list, graphs, trees. These are all the example for the non-primitive data structure. ಹೇಗೆ ಇಲ್ಲೂ ಕೂಡ ನಮಗೆ ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ, ಇಲ್ಲೂ ಕೂಡ ಮೆಮೊರಿ ಬ್ಲಾಕ್ಸ್ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲೇನು ಮಾಡ್ತೀವಿ, ಇಂಡೈರೆಕ್ಟಾಗಿ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ನನಗೆ ಒಂದು ಮೆಮೊರಿ ಬ್ಲಾಕ್ ಬೇಕು ಅಂತಂದರೆ ನೋ, ನನಗಿಲ್ಲಿ ಮಲ್ಟಿಪಲ್ ಮೆಮೊರಿ ಬ್ಲಾಕ್ಸ್ನ ನಾನು ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಮೆಷಿನ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಡೈರೆಕ್ಟಾಗಿ ಆಪರೇಟ್ ಮಾಡೋದ್ರಿಂದ ಸಿಂಗಲ್ ಮೆಮೊರಿ ಬ್ಲಾಕ್ಸ್ ನನಗೆ ಎಷ್ಟು ವೇರಿಯಬಲ್ಸ್ ಬೇಕೋ ಅಷ್ಟಕ್ಕೂ ನಾನು ಕ್ರಿಯೇಟ್ ಮಾಡ್ತೀನಿ. ಬಟ್ ಇಲ್ಲಿ ಇಂಟೀಜರ್ A5 ಅಂತ ಅಂದರೆ ಇಟ್ ಕ್ರಿಯೇಟ್ಸ್ ದ 5 ಮೆಮೊರಿ ಬ್ಲಾಕ್ಸ್. 5 ಮೆಮೊರಿ ಬ್ಲಾಕ್ಸ್ನ ನನಗೆ ಅಟ್ ಎ ಟೈಮ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇಂಡೈರೆಕ್ಟಾಗಿ ನಾನು ಮೆಮೊರಿ ಬ್ಲಾಕ್ಸಲ್ಲಿ ಕಂಟಿನ್ಯೂಸ್ ಮೆಮೊರಿ ಬ್ಲಾಕ್ಸ್ನ ಕ್ರಿಯೇಟ್ ಮಾಡಿದೆ. ಸರಿನಾ? ಸೊ ದಟ್ಸ್ ವೈ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಅಂದರೆ ದ ಡೇಟಾ ಸ್ಟ್ರಕ್ಚರ್ ವಿಚ್ ಡಸ್ ನಾಟ್ ಆಪರೇಟ್ಸ್ ಡೈರೆಕ್ಟ್ಲಿ ಆನ್ ಮೆಷಿನ್ ಇನ್ಸ್ಟ್ರಕ್ಷನ್ಸ್, ಇಟ್ ಆಪರೇಟ್ಸ್ ಇಂಡೈರೆಕ್ಟ್ಲಿ ಆನ್ ಮೆಷಿನ್ ಇನ್ಸ್ಟ್ರಕ್ಷನ್ಸ್. ದಟ್ ಈಸ್ ಕಾಲ್ಡ್ ಅಸ್ ಅ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಓಕೆನಾ? ಸರಿ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಬರೋಣ. ದಿಸ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಗೈನ್ ಕ್ಲಾಸಿಫೈಡ್ ಇಂಟು ದ 2 types. ಅಗೈನ್ ಇದು 2 types ಆಗಿ ಡಿವೈಡ್ ಆಗುತ್ತೆ. ಓಕೆನಾ? ಸೊ ಯಾವ್ದು ಅಂತ ಅಂದರೆ ಸರ್ ನೋಡೋಣ. ಸೊ ದಿಸ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಗೈನ್ ಕ್ಲಾಸಿಫೈಡ್ ಇಂಟು ದ 2 types. 2 types ಆಗಿ ಕ್ಲಾಸಿಫೈ ಆಗುತ್ತೆ. ಒನ್ ಈಸ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅನದರ್ ಒನ್ ಈಸ್ non-linear data structure. One is linear data structure and another one is non-linear data structure. ಓಕೆನಾ? ಹಾಗಾದರೆ linear data structure ಅಂದರೆ ಏನು? So linear data structure means there is an adjacency relationship between the elements is called as linear data structure. ಓಕೆನಾ? ಇನ್ನೊಂದ್ಸಲ ಡೆಫಿನೇಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. There is an adjacency relationship between the elements is called as a linear data structure. ಅಡ್ಜಸೆನ್ಸಿ ರಿಲೇಷನ್ಶಿಪ್ ಅಂದರೆ ಏನು? ದೇರ್ ಈಸ್ ಆ್ಯನ್ ಎಲಿಮೆಂಟ್ಸ್ 1 by 1 ಇರಬೇಕು. ಎಲಿಮೆಂಟ್ಸ್ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಪೇಸ್ ಇರೋ ಹಾಗಿಲ್ಲ. ದೇರ್ ಈಸ್ ಆ್ಯನ್ ಅಡ್ಜಸೆನ್ಸಿ ರಿಲೇಷನ್ಶಿಪ್ ಅಂದರೆ ಒಂದೊಂದು ಎಲಿಮೆಂಟ್ಸು ಕೂಡ ಕಂಟಿನ್ಯೂಸ್ ಆಗೇ ಇರಬೇಕಾಗುತ್ತೆ, 1 by 1 ಇರಬೇಕಾಗತ್ತೆ, ಮಧ್ಯ ಸ್ಪೇಸಸ್ ಇರೋ ಹಾಗಿಲ್ಲ. ಸರಿನಾ? ಇದಕ್ಕೆ ಯಾವ್ದು ಎಕ್ಸಾಂಪಲ್? ಸೊ ಎಕ್ಸಾಂಪಲ್ ಇದಕ್ಕೆ ಯಾವ್ದು ಅಂತಂದರೆ ಅರೇಸ್ ಕಾನ್ಸೆಪ್ಟ್, ಅರೇಸ್ ಅಂತ ನೋಡ್ತೀವಿ. ಸ್ಟ್ಯಾಕ್ಸ್ ಅಂತ ಬರುತ್ತೆ, ಸ್ಟ್ಯಾಕ್ಸ್ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಕ್ಯೂಸ್ ಕಾನ್ಸೆಪ್ಟ್ ಬರುತ್ತೆ, ಕ್ಯೂಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಇಲ್ಲೇನೆಲ್ಲ ನೋಡ್ದು ಅರೇಸ್, ಸ್ಟ್ಯಾಕ್ಸ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್ ಇಷ್ಟು ಕೂಡ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀನಿ. ಹೇಗೆ? ಸೊ ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಇಫ್ ಐ ಕ್ರಿಯೇಟ್ ದ ಮೆಮೊರಿ ಬ್ಲಾಕ್, ಇಲ್ಲಿ ಮೆಮೊರಿ ಬ್ಲಾಕ್ ನಾನು ಕ್ರಿಯೇಟ್ ಮಾಡಿದೆ ಅಂದರೆ 0 1 2 3 4 ಅಂತ ನಾನು ಮೆಮೊರಿ ಬ್ಲಾಕ್ನ ನಾನು ಕ್ರಿಯೇಟ್ ಮಾಡಿದೆ ಅಂದರೆ ಸೊ ಅಲ್ಲಿ 10 20 30 40 50 ದೆರ್ ಈಸ್ ಅ ಕಂಟಿನ್ಯೂಸ್ ಎಲಿಮೆಂಟ್ಸ್. ಒಂದು ಎಲಿಮೆಂಟ್ಗೂ ಇನ್ನೊಂದು ಎಲಿಮೆಂಟ್ಗೂ ಅಡ್ಜಸೆನ್ಸಿ ರಿಲೇಷನ್ಶಿಪ್ ಇರಬೇಕು, ಪಕ್ಕದಲ್ಲೇ ಇರಬೇಕು. ದೆರ್ ಈಸ್ ನೋ ಬ್ಲ್ಯಾಂಕ್ ಸ್ಪೇಸ್, ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಬ್ಲ್ಯಾಂಕ್ ಸ್ಪೇಸ್ ಇರೋ ಹಾಗಿಲ್ಲ. ದಟ್ ಇಸ್ ಕಾಲ್ಡ್ ಅ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು? ದೇರ್ ಈಸ್ ನೋ ಅಡ್ಜಸೆನ್ಸಿ ರಿಲೇಷನ್ಶಿಪ್ ಬಿಟ್ವೀನ್ ದ ಎಲಿಮೆಂಟ್ಸ್. ಡೆಫಿನೇಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ದೇರ್ ಈಸ್ ನೋ ಅಡ್ಜಸೆನ್ಸಿ ರಿಲೇಷನ್ಶಿಪ್ ಬಿಟ್ವೀನ್ ದ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಆಸ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ. ಈಸ್ ಕಾಲ್ಡ್ ಆಸ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಎಕ್ಸಾಂಪಲ್ ಯಾವ್ದು? ಸೊ ಎಕ್ಸಾಂಪಲ್ ಯಾವ್ದು ಅಂತಂದರೆ ಸೊ ಗ್ರಾಫ್ಸ್, ಟ್ರೀಸ್ ಮತ್ತು ಗ್ರಾಫ್ ಅಂತ ಬರುತ್ತೆ. ದೋಸ್ ಆರ್ ಆಲ್ ಕಾಲ್ಡ್ ಆಸ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಸೊ ನಾವು ಗ್ರಾಫ್ ಅಂತ ನೋಡ್ತೀವಿ. ಸೊ ಎ ಅಂತ ಇರುತ್ತೆ, ಬಿ ಅಂತ ಇರುತ್ತೆ, ಬಿ ಇಂದ ಸಿಗೆ ಬರುತ್ತೆ, ಸಿ ಇಂದ ಡಿಗೆ ಇರುತ್ತೆ. ಸೊ ಅಂದರೆ ಎಲ್ಲಿ ಬೇಕಾದ್ರೂ ಇರ್ಬೋದು ಎಲಿಮೆಂಟ್ಸ್. ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಇರಲೇಬೇಕಂತ ಏನು ರೂಲ್ ಇಲ್ಲ. ಓಕೆನಾ? ಸೊ ಅಂದರೆ ಮಧ್ಯ ಸ್ಪೇಸ್ ಇರ್ಬೋದು. ನಾವು ಅರೇಸ್ ಕಾನ್ಸೆಪ್ಟ್ ಏನು ತೊಗೊತೀವಿ, ಮಧ್ಯ ಸ್ಪೇಸ್ ಕೊಟ್ಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ನಾವು ಎಲಿಮೆಂಟ್ಸ್ನ ಸ್ಟೋರ್ ಮಾಡ್ತಾ ಹೋಗ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಅ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅದನ್ನು ನಾವು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ. ಓಕೆನಾ? ಸೊ ದಿಸ್ ಎಂಟೈರ್ ಥಿಂಗ್ ಈಸ್ ಕಾಲ್ಡ್ ಅಸ್ ಅ ಕ್ಲಾಸಿಫಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್. ಈ ಎಂಟೈರ್ ಥಿಂಗ್ನ ವಿ ಆರ್ ಕಾಲ್ಡ್ ಅಸ್ ಅ ಕ್ಲಾಸಿಫಿಕೇಶನ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಬ್ರೀಫಾಗಿ ಹೇಳ್ತೀನಿ ನೋಡಿ. ಸೊ ಡೇಟಾ ಸ್ಟ್ರಕ್ಚರ್ ಡೆಫಿನೇಷನ್: ಆರ್ಗನೈಸಿಂಗ್ ದ ಡೇಟಾ ಎಲಿಮೆಂಟ್ಸ್ ಐದರ್ ಇನ್ ಲಾಜಿಕಲ್ ಆರ್ಡರ್ ಆರ್ ಮ್ಯಾಥಮೆಟಿಕಲ್ ಆರ್ಡರ್ ಈಸ್ ಕಾಲ್ಡ್ as ಡೇಟಾ ಸ್ಟ್ರಕ್ಚರ್. ಓಕೆ, ನೆಕ್ಸ್ಟ್. ಸೊ ದಿಸ್ ಡೇಟಾ ಸ್ಟ್ರಕ್ಚರ್ ಈಸ್ ಕ್ಲಾಸಿಫೈಡ್ ಇಂಟು 2 types.
This data structure will be classified into two types. One is the primitive data structure and another one is non-primitive data structure. Primitive data structure definition ಹೇಳ್ತೀನಿ ನೋಡಿ. The data structure which operates directly on machine instructions is called as a primitive data structure. Example, char, int, float, double. Okay. So next, non-primitive data structure. The data structure which does not operate directly on machine instructions. That is called as a non-primitive data structure. Example, so arrays, stacks, queues, linked list, graphs, trees. Again, these non-primitive data structure are divided into the two types. One is the linear data structure and another one is the non-linear data structure. Linear data structure definition ಹೇಳ್ತೀನಿ. There is an adjacency relationship between the elements is called as a linear data structure. Example, arrays, stacks, queues, linked list. Non-linear data structure. So ಅದಕ್ಕೆ definition ಹೇಳ್ತೀನಿ. There is no adjacency relationship between the elements is called as a non-linear data structure. Example, graphs and trees. ಓಕೆನಾ. ಸೊ ಇದಿಷ್ಟು ಕೂಡ ಡೇಟಾ ಸ್ಟ್ರಕ್ಚರ್ ಇಂಟ್ರೊಡಕ್ಷನ್. ಓಕೆನಾ. ಸೊ ಇಲ್ಲಿ ನಾವು ಈ ಎಂಟೈರ್ ಸಬ್ಜೆಕ್ಟಲ್ಲಿ ಡೇಟಾ ಸ್ಟ್ರಕ್ಚರ್ ಎಂಟೈರ್ ಸಬ್ಜೆಕ್ಟಲ್ಲಿ ನಾವು ಕಲಿಬೇಕಾಗಿರೋಂಥದ್ದು ಅಂದರೆ ನಾವು ಕಲ್ತ್ಕೊಳ್ಳೋಂಥ ಸಬ್ಜೆಕ್ಟ್ ಯಾವ್ದು ಅಂದರೆ ಸ್ಟ್ಯಾಕ್ಸ್ ಕಾನ್ಸೆಪ್ಟ್ ಕಲ್ತ್ಕೊತೀವಿ, ಕ್ಯೂಸ್ ಕಾನ್ಸೆಪ್ಟ್ ಕಲ್ತ್ಕೊತೀವಿ, ಲಿಂಕ್ಡ್ ಲಿಸ್ಟ್, ಗ್ರಾಫ್ಸ್, ಟ್ರೀಸ್, ಇದಿಷ್ಟೇ ಕಾನ್ಸೆಪ್ಟ್ಸು. ಎಂಟೈರ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ನಾವು ಮೇನ್ ಕಲಿಯೋದು ಅಂದರೆ ಮ್ಯಾಕ್ಸಿಮಮ್ ನಾವು ಮೇಜರಾಗಿ ಕಲ್ತ್ಕೊಬೇಕಾಗಿರೋ ಅಂಥದ್ದು ಈ ಕಾನ್ಸೆಪ್ಟ್ಸ್ನ ಕಲಿತೀವಿ. ಸ್ಟ್ಯಾಕ್ಸ್, ಕ್ಯೂಸ್, ಲಿಂಕ್ಡ್ ಲಿಸ್ಟ್, ಟ್ರೀಸ್, ಗ್ರಾಫ್ಸ್, ಈ ಕಾನ್ಸೆಪ್ಟ್ನ ನಾವು ಕಲ್ತ್ಕೊಬೇಕಾಗುತ್ತೆ. ಸರಿನಾ. ಸೊ ಈ ಕಾನ್ಸೆಪ್ಟ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಒನ್ ಬೈ ಒನ್ ಕಲಿತಾ ಹೋಗೋಣ. ಸೊ ನಿಮಗೆ ಟಾಪಿಕ್ ವೈಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಬೇಕಾದ್ರೆ ಕಾಮೆಂಟ್ಸಲ್ಲಿ ಟೈಪ್ ಮಾಡ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಬೇರೆಯವರು ಯಾರಿಗಾದ್ರೂ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ಸ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಅವ್ರಿಗೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್.